ಕಾವ್ಯನೂ ಅಷ್ಟೇನೆ. ಕಾವ್ಯ ಅಂತಂದರೆ ನಿಜವಾದ ಕಾವ್ಯ, ಅದರೊಳಗೆ ರಸ, ಧ್ವನಿ, ಔಚಿತ್ಯ ಮತ್ತು ಗಹನವಾದ ವಿಚಾರ ಅದಿದ್ರೇ ಒಳ್ಳೆ ಕಾವ್ಯ ಅಂತ ಅನ್ನಿಸ್ಕೊಳ್ಳೋದು. ಅದು ಹೋಗಿಬಿಡ್ತು. ಆಮೇಲೆ ಸಿನಿಮಾ ಹಾಡುಗಳೇ ಕಾವ್ಯ ಅನ್ನೋವಂಥ ಇದು ಪರಿಸ್ಥಿತಿ ನಮ್ಮಲ್ಲಿ ಬಂತು. ಇದೆ ನಮ್ಮ ಸಂಸ್ಕೃತಿ ಉಳಿಸ್ಕೋಬೇಕು ಅಂತಂದರೆ ಆ ಹಿಂದಿದ್ದನ್ನೇ ನಾವು ರಿಪೀಟ್ ಮಾಡಬೇಕು ಅಂತಂದರೆ ಆ ಹಿಂದಿದ್ದರೊಳಗೆ ಯಾವ ಮಟ್ಟದ ಕಾವ್ಯ ಲಕ್ಷಣಗಳಿವೆ ಆ ಲಕ್ಷಣಗಳಿರುವಂಥ ಕಾವ್ಯವನ್ನು ನಾವು ಸೃಷ್ಟಿ ಮಾಡಬೇಕು. ಅದು ಕಾವ್ಯ ಆಗ್ಬೋದು, ಇದು ಕಾದಂಬರಿ ಆಗ್ಬೋದು, ಸಣ್ಣ ಆಗ್ಬೋದು, ಯಾವುದೇ ಆಗ್ಬೋದು. ಈ ಗುಣಗಳು ರಸ, ಧ್ವನಿ, ಔಚಿತ್ಯ ಇದೆಯೇ ಅದರೊಳಗೆ, ಇಲ್ಲ ಬರೀ ಒಂದು ಎಂಟರ್ಟೈನ್ಮೆಂಟು ಇದೆಯೇ ಅದರೊಳಗೆ. ಈಗ ಸಿನಿಮಾದವರಂತೂ ಅವರು ಓಪನ್ ಆಗಿ ಡಿಕ್ಲೇರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಾವು ಎಂಟರ್ಟೈನರ್ಸು, ನಮ್ಮಿಂದ ನೀವು ಇನ್ನೇನೋ ಮಾಡಬೇಡಿ. ಯಾಕೆ ಅಂತಂದರೆ ಈ ಆರ್ಟ್ ಫಿಲಮ್ ಅಂತ ಬಂತಲ್ಲ, ಇದ್ರೊಳಗೆ ಆರ್ಟ್ ಫಿಲಮ್ ಚೆನ್ನಾಗಿ ಇದು ದಾರಿ ಒಳಗೇನೆ ಆಯಿತು. ಆಮೇಲೆ ಅವರು ಅದನ್ನು ಬೆಳೆಯೋಕ್ಕೆ ಬಿಡಲಿಲ್ಲ. ಆರ್ಟ್ ಫಿಲಮ್ಮು ಯಾರು ಮಾಡಿದ್ರು ಅವ್ರಿಗೆ ಥಿಯೇಟ್ರನ್ನೂ ಕೊಡೋಲ್ಲ, ಏನೂ ಮಾಡಲ್ಲ, ಅದು ಅವ್ರು ಬೆಳೆಯೋಕ್ಕೆ ಬಿಡೋದಿಲ್ಲ ಅಷ್ಟೊಂದು. ಆಮೇಲೆ ನೀವೇನು ಮಾಡ್ತಿದ್ದೀರಿ ಅಂದರೆ ನಾವು ಎಂಟರ್ಟೈನರ್ಸು ಅಂತಲೇ ಹೇಳ್ಬಿಟ್ರು. ಅವ್ರಿಗೇನು ಮುಚ್ಚುಮರೆ ಏನಿಲ್ಲ ಅವ್ರಿಗೆ.